ಟೇಸ್ಟಿಯಾಗಿರುವ ಕರಿಪತ್ತ ಚಿಕನ್ ಮಾಡೋಣ ಬನ್ನಿ. ಇದಕ್ಕೆ ಚಕ್ಕೆ, ಲವಂಗ, ಇಲೈಚಿ, ಮರಾಠಿ ಮೊಗ್ಗು, ಸ್ಟಾರ್, ಜಾವಿತ್ರಿ, ತೇಜ್ಪತ್ತ ಮತ್ತು ಬಡಿ ಇಲೈಚಿ, ಚೊಟಿ ಇಲೈಚಿ ಎಲ್ಲ ಹಾಕಿಬಿಟ್ಟು ಪೆಪ್ಪರ್, ಧನಿಯಾ, ಜೀರಾ, ಸೋಂಪು, ಸ್ವಲ್ಪ ಮೆಂತೆ ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದರ ಜೊತೆಗೇ ನಾವು ಕರಿಪತ್ತ ವಿದ್ ಸ್ಟೆಮ್ ಹಾಕ್ತಾ ಇದ್ದೇನೆ. ಸ್ಟೆಮ್ ಎಳೆದಾಗಿದೆ, ಅದಕ್ಕೆ ತೆಂಗಿನ ತುರಿ ಕೂಡ ಸ್ವಲ್ಪ ತಗೊಂಡಿದ್ದೇನೆ. ಸೊ ಎಲ್ಲವನ್ನು ನಾವು ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ತೆಂಗಿನ ತುರಿಯನ್ನು ಮಾತ್ರ ಸಪ್ರೇಟಾಗಿ ನಾನು ಪೌಡ್ರ್ ಮಾಡಿದ್ದೇನೆ, ಮಿಕ್ಕಿದೆಲ್ಲವನ್ನು ಒಟ್ಟಿಗೆ ಪೌಡ್ರ್ ಮಾಡ್ತೇನೆ. ಈ ಥರ ಸ್ಟೆಮ್ ಹಾಕಿದಾಗ ಒಳ್ಳೆ ಎರೋಮ ಕೊಡುತ್ತೆ ಈ ಮಸಾಲ ಪೌಡ್ರಿಗೆ. ತುಂಬಾ ಕರಿಪತ್ತ ಹಾಕಬೇಕು, ಯಾಕೆಂದರೆ ಇದು ಕರಿಪತ್ತ ಚಿಕನ್ ಆಗಿರೋದ್ರಿಂದ ಕರಿಪತ್ತದ ಕ್ವಾಂಟಿಟಿ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಈ ರೀತಿ ಕೆಂಪಗೆ ಆಗುವವರೆಗೆ ತೆಂಗಿನ ತುರಿಯನ್ನು ಹುರ್ಕೋಬೇಕು, ಅಂದರೆ ಕ್ರಿಸ್ಪಿ ಆಗುತ್ತೆ. ಅದರ ನಂತರ ಅದನ್ನು ಪೌಡ್ರ್ ಮಾಡಬೇಕು. ನಾವು ಇದೇ ಪೌಡ್ರಿಂದ ಚಿಕನನ್ನು ಮ್ಯಾರಿನೇಷನ್ ಮಾಡಿಡಬೇಕು. ಈಗ ಚಿಕನಿಗೆ ನಾನಿಲ್ಲಿ 1.5 kg ಅಷ್ಟು ಉಂಟು. ನಾನಿಲ್ಲಿ ಹಲ್ದಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದರಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಗ್ರೀನ್ ಚಿಲ್ಲಿ ಕೂಡ ಇದೆ, ಪೇಸ್ಟ್ ಮಾಡಿದ್ದೇನೆ. ಅದೇ ಮಸಾಲ ಪೌಡ್ರ್ ಹುರಿದಿಟ್ಟಂದು ಅದು, ಮತ್ತು ಕರ್ಡ್ ಮತ್ತು ಸಾಲ್ಟ್ ಇಷ್ಟನ್ನು ಹಾಕಿಬಿಟ್ಟು ನಾನು ಮ್ಯಾರಿನೇಷನ್ ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡಿಡ್ತೇನೆ. ಎಷ್ಟು ನೀವು ಹೊತ್ತು ಇಡ್ತೀರ ಮ್ಯಾರಿನೇಷನ್ ಮಾಡಿ ಅಷ್ಟು ಒಳ್ಳೆ ಟೇಸ್ಟ್ ಕೊಡ್ತದೆ, ಅಂದರೆ ಅದು ಮಸಾಲ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ತದೆ ಚೆನ್ನಾಗಿ. ನಂತರ ನಾವು ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು 2ರಿಂದ 3ರಷ್ಟು ಆನಿಯನ್, ಮತ್ತು ಇದಕ್ಕೆ ಒಂದು ಗ್ರೀನ್ ಚಿಲ್ಲಿ ಕೂಡ ಹಾಕಿದೆ. 2ರಿಂದ 3 ಟೊಮೆಟೊ ಹಾಕಿಬಿಟ್ಟು ಸಾಲ್ಟ್ ಹಾಕಿಬಿಟ್ಟು ಸ್ವಲ್ಪ ಸಾಫ್ಟ್ ಆದಮೇಲೆ ಇದನ್ನು ಮ್ಯಾರಿನೇಷನ್ ಮಾಡಿದ ಚಿಕನನ್ನು ಕೂಡ ಹಾಕ್ತೇನೆ ನಾನು. ಮಿಕ್ಸಿ ತೊಳೆದ ನೀರು ಕೂಡ ಅದಕ್ಕೇ ಹಾಕಿಬಿಟ್ಟು ಮಸಾಲೆ ಎಲ್ಲ ಅದರಲ್ಲಿ ಉಳಿದಿರುತ್ತಲ್ಲ, ವೇಸ್ಟ್ ಮಾಡಬಾರ್ದು, ಅದಕ್ಕೇ ಹಾಕಿ ಸಾಲ್ಟ್ ಎಲ್ಲ ಹಾಕಿರ್ತೇನೆ ನೋಡಿ. ಮುಚ್ಚಿಬಿಟ್ಟು ನಾನು ಸ್ವಲ್ಪ ಹೊತ್ತು ಬೇಯಿಸ್ತೇನೆ. ನಂತರ ಸ್ವಲ್ಪ ಬೆಂದಾದಮೇಲೆ ನಾನು ಇದಕ್ಕೆ ಸೋಯಾ ಸಾಸ್ ಕೂಡ ಹಾಕ್ತೇನೆ, ಒಂದು ಒಳ್ಳೆ ಕಲರ್ ಕೂಡ ಬರುತ್ತೆ. ನಂತರ ಈ ಸ್ಟೇಜಲ್ಲಿ ನಾವು ತಿರ್ಗಿ ಸಾಲ್ಟ್ ಚೆಕ್ ಮಾಡಬೇಕು, ಕಡಿಮೆ ಆಗಿದ್ದರೆ ಹಾಕ್ಬೋದು. ಈ ಚಿಕನ್ ಅಂತೂ ತುಂಬಾ ಟೇಸ್ಟಿಯಾಗಿ ಒಳ್ಳೆ ಪರಿಮಳ ಕೊಡ್ತದೆ, ಕರಿಪತ್ತದೆ, ಮನೆ ಫುಲ್ಲು ಘಮ ಘಮ ಅಂತ ಅನ್ನಿಸ್ತದೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ಈ ಸ್ಟೇಜಲ್ಲಿ ನಾವು ತರಿ ಪೌಡ್ರ್ ಮಾಡಿದಂತಹ ತೆಂಗಿನ ತುರಿ ಉಂಟಲ್ಲ, ಕೋಕೋನಟ್, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತೇವೆ. ಜಾಸ್ತಿ ಕೋಕೋನಟ್ ಹಾಕಬೇಡಿ, ಸ್ವಲ್ಪನೇ ಹಾಕಬೇಕು. ಇದು ಪುಟಾಣಿ ಪೌಡ್ರ್, ಫ್ರೈ ಮಾಡಿಬಿಟ್ಟು ಪುಟಾಣಿಯನ್ನು ಪೌಡ್ರ್ ಮಾಡಿಟ್ಟಿದ್ದೇನೆ, ಅದನ್ನು ಕೂಡ 1-2 ಸ್ಪೂನು ಹಾಕ್ತೇನೆ, ತುಂಬ ಚೆನ್ನಾಗಿ ಬರ್ತದೆ. ನಂತರ ಮೇಲ್ಗಡೆಯಿಂದ ಗೀ ಕೂಡ ಹಾಕ್ತೇನೆ, ಬೇಕಿದ್ದವರು ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಕೊತ್ತಂಬರಿ ಸೊಪ್ಪು ಕೂಡ ಮೇಲ್ಗಡೆಯಿಂದ ಹಾಕ್ತೇನೆ. ಇದನ್ನು ಡ್ರೈ ಕೂಡ ಮಾಡ್ಬೋದು, ಅಂದರೆ ಆನಿಯನ್ನು ಟೊಮೆಟೊ ಹಾಕದೆ ಬರೀ ಮ್ಯಾರಿನೇಷನ್ ಮಾಡಿಟ್ಟ ಚಿಕನಿಂದ ಡ್ರೈ ಆಗಿ ಕೂಡ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್.